ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸಿ ಸೀರಿಯಲ್ಲಿ ಸಿಕ್ಕಿರುವಂಥ ಟ್ವಿಸ್ಟ್ ಬಗ್ಗೆ ಹೇಳ್ತೇನೆ. ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟಕ್ಕೂ ಆಸಿ ಸೀರಿಯಲ್ ನೋಡ್ತಾ ಇರುವಂಥ ಅಭಿಮಾನಿಗಳಿಗೆ ಇವತ್ತಿನ ಪ್ರೋಮೋವನ್ನು ನೋಡಿ ತುಂಬಾ ಖುಷಿಯಾಗಿತ್ತು. ಯಾಕಂದರೆ ಕೊನೆಗೂ ಕೂಡ ರೋಹಿಣಿಯ ಬಂಡವಾಳ ಮನೆಯವರ ಮುಂದೆ ಬಯಲಾಯಿತು ಅಂತ ತುಂಬಾ ಖುಷಿಯಾಗಿದ್ದಾರೆ. ಅಷ್ಟಕ್ಕೂ ಏನಾಗಿತ್ತಂತಂದರೆ, ಕ್ರಿಶ್ ಅಪಘಾತವಾಗಿ ಕಣ್ಣಿಗೆ ಏಟಾಗಿದ್ದಾಗ ಅಚಾನಕ್ಕಾಗಿ ಸೂರ್ಯ ಹಾಗೆ ಮೀನಾ ಕೈಗೆ ಸಿಗ್ತಾನೆ. ಅವರಿಬ್ಬರು ಕೂಡ ಅವರನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಆದರೆ ಈ ವಿಚಾರ ರೋಹಿಣಿಗೆ ಗೊತ್ತಾಗ್ತಾ ಇದ್ದಂತೆ ತುಂಬಾ ಶಾಕ್ ಆಗ್ತಾಳೆ. ಯಾಕಂದರೆ ತಾನೇ ಹೆತ್ತಿರುವಂಥ ಮಗ ಮನೆಗೆ ಬಂದಾಗ ಅದನ್ನು ಎಲ್ಲರ ಮುಂದೆ ಮುಚ್ಚಿಡಬೇಕಾದಂಥ ಅನಿವಾರ್ಯತೆಯಲ್ಲಿದ್ಲು. ಹಾಗಾಗಿ ಸತ್ಯ ಗೊತ್ತಾದರೆ ಏನಪ್ಪ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ಲು. ಹಾಗೆ ನನ್ನ ವಾಯ್ಸನ್ನು ಕಂಡು ಹಿಡಿದ್ರೆ ಕ್ರಿಶ್ ನಾನೇ ಅವನ ಅಮ್ಮ ಅಂತ ಗೊತ್ತಾಗುತ್ತೆ. ಆ ವೇಳೆ ಅವನು ಅಮ್ಮ ಅಂತ ಕರೆದ್ರೆ ಇಡೀ ಮನೆಯವರಿಗೆ ನನ್ನ ಸತ್ಯ ಗೊತ್ತಾಗಿ ಬಿಡುತ್ತೆ ಅಂತೇಳಿ ಗೊಂದಲದಲ್ಲೇ ಇದ್ಲು. ಆದರೆ ಕೊನೆಗೂ ಕೂಡ ಕ್ರಿಶ್ ಅವಳನ್ನು ಗುರುತಿಸಿದ್ದಾನೆ. ಈ ವೇಳೆ ಸೂರ್ಯ ಬಂದು ಕ್ರಿಶ್ ನಿನ್ನನ್ನು ಏನಂತ ಕರೀತಾ ಇದ್ದ ಅಂತ ಕೇಳಿದಾಗ ಕ್ರಿಶ್ ಅಮ್ಮ ಅಮ್ಮ ಅಂತ ಕರೀತಾ ಇದೆ ಅಂತ ಹೇಳ್ತಾನೆ. ಈ ವೇಳೆ ಎಲ್ಲರೂ ಕೂಡ, ಅದರಲ್ಲೂ ಕೂಡ ಶಾಂತಿ ಅಂತೂ ಈ ವೇಳೆ ಸಿಕ್ಕಾಪಟ್ಟೆ ಸಿಟ್ಟಾಗ್ತಾಳೆ. ಗುಂಗ್ರಿ ನಿಜ ಹೇಳು, ಸತ್ಯ ಹೇಳು ಅಂತೇಳಿ ರೋಹಿಣಿಯ ಜುಟ್ಟನ್ನು ಹಿಡಿದು ಎಳೆದಾಡ್ತಾಳೆ. ಶಾಂತಿಯ ಸಿಟ್ಟಿನಿಂದ ಭಯಗೊಂಡಂಥ ರೋಹಿಣಿ ತನ್ನ ಮಗನ ಮಮಕಾರದ ಹಿನ್ನೆಲೆಯಲ್ಲಿ ಕ್ರಿಶ್ ನನ್ನ ಸ್ವಂತ ಮಗ, ನಾನೇ ಹೆತ್ತ ಮಗ ಅಂತೇಳಿ ಸತ್ಯವನ್ನು ಹೇಳಿಬಿಡ್ತಾಳೆ. ಈ ವೇಳೆ ಮನೋಜ್ ಅಂತೂ ನೆಲವೇ ಕುಸಿದಂತೆ ಶಾಕ್ಗೆ ಒಳಗಾಗ್ತಾನೆ. ಹಾಗೆ ಇಡೀ ಮನೆಯವರೆಲ್ಲ ಅಚ್ಚರಿಯಿಂದ ನೋಡ್ತಾರೆ. ಹೌದಾ, ಕ್ರಿಶ್ ರೋಹಿಣಿಯ ಮಗನ ಅಂತೇಳಿ ಒಂದು ಕ್ಷಣ ಏನು ಮಾಡಬೇಕು ಅಂತೇಳಿ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಈ ವೇಳೆ ಮನೋಜ್ ಅಂತೂ ತುಂಬಾ ಸಿಟ್ಟಾಗ್ತಾನೆ. ರೋಹಿಣಿಯನ್ನು ಲಗೇಜ್ ಸಮೇತ ತಂದು ಈಚೆಗೆ ಬಿಸಾಕ್ತಾನೆ. ಇನ್ನೊಂದು ಕ್ಷಣ ಕೂಡ ನೀನು ಈ ಮನೆಯಲ್ಲಿ ಇರ್ಕೂಡ್ದು, ಹೊರಗಡೆ ಹೊರಟೋಗು ಅಂತೇಳಿ ಹೇಳ್ತಾನೆ. ಆದರೆ ಪ್ರೇಕ್ಷಕರಿಗೆ ಈ ಸನ್ನಿವೇಶ ಇಷ್ಟ ಆಗಿದ್ರು ಕೂಡ ಎಲ್ಲರೂ ಕೂಡ ಇದೊಂದು ಕನಸು ಅಷ್ಟೇ, ನಿಜ ಆಗಿರಲ್ಲ ಅಂಥೇಳಿ ಅವರೇ ಕಮೆಂಟ್ಗಳನ್ನು ಹಾಕಿದ್ದಾರೆ. ಅಂದರೆ ಡೈರೆಕ್ಟರ್ ಇಲ್ಲಿ ರೋಹಿಣಿಗೆ ಬಿದ್ದಿರೋ ಕನಸು ಇದು ಇರಬೇಕು ಅಂಥೇಳಿ ಜನನೇ ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಾದರೆ ನಿಮಗೂ ಕೂಡ ರೋಹಿಣಿ ಮನೆಯಿಂದ ಆಚೆ ಹೋಗಬೇಕಿತ್ತಾ, ಅವಳ ಬಂಡವಾಳ ಗೊತ್ತಾಗಬೇಕಿತ್ತಾ ಅನ್ನೋದನ್ನು ದಯವಿಟ್ಟು ತಿಳಿಸಿ. ಧನ್ಯವಾದಗಳು.